ನಿಮ್ಮ ಮಕ್ಕಳಿಗೆ ಏನಾದ್ರು ಓದಿನಲ್ಲಿ ಆಸಕ್ತಿ ಇಲ್ವಾ? ಅವ್ರಿಗೆ ಎಷ್ಟೇ ಓದಿದ್ರು ಕೂಡ ಅವರು ಬೇಗ ಮರೆತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆಯಾ? ಅವರ ಕಾನ್ಸಂಟ್ರೇಷನ್ ಲೆವೆಲ್ ಏನಾದ್ರು ಕಡಿಮೆ ಇದೆಯಾ? ಹಾಗಾದ್ರೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಬೆಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಕೂಡ ಬೆಳೆಸ್ಕೋಬಹುದು, ಮತ್ತೆ ಅವರ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಅವರು ಓದಿದ್ದೆಲ್ಲ ನೆನಪಿರುತ್ತೆ, ಅದರಿಂದ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ಓದೋದ್ರಲ್ಲಿ. ಇಂತಹ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಯಾವ್ದು, ನಾವು ಅದನ್ನ ಯಾವ ರೀತಿ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೇಕು, ಆ ಒಂದು ವಿಚಾರವನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡೋಣ ಬನ್ನಿ. ಮುಂಚೆ ಮೆಮೊರಿ ಅಂದ್ರೆ ಏನು, ಮೆಮೊರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡೋಣ. ನಮ್ಮ ಮೆದುಳಿನಲ್ಲಿ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಅಂತ ಹೇಳಿ ಇರುತ್ತೆ. ಈ ಒಂದು ನ್ಯೂರಾನ್ಸ್ ಒಂದಕ್ಕೊಂದು ಸಿಗ್ನಲ್ ಅನ್ನ ಪಾಸ್ ಮಾಡೋದ್ರಿಂದ ಒಂದು ಇನ್ಫಾರ್ಮೇಶನ್ ಅನ್ನೋದು ಸ್ಟೋರ್ ಆಗುತ್ತೆ. ಒಬ್ಬ ಮಗುವಿನಲ್ಲಿ ಅವರು ಸರಿಯಾದ ರೀತಿಯಲ್ಲಿ ನಿದ್ದೆಯನ್ನ ಮಾಡದೇ ಇದ್ರೆ, ಅದು ನಿದ್ದೆಯ ಕೊರತೆ ಇದ್ರೆ, ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ, ಮತ್ತೆ ಮಗುವಿನ ದೇಹದ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದೇನಿರುತ್ತೆ ಅದು ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಆದ್ರಿಂದ ಆ ಒಂದು ಮಗುವಿನ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಮತ್ತೆ ಮಕ್ಕಳಿಗೆ ಅತಿಯಾದಂತಹ ಸ್ಟ್ರೆಸ್ ಅನ್ನ ನಾವು ಕೊಡಬಾರ್ದು. ಯಾವ ರೀತಿ ಅಂತಂದ್ರೆ ಅತಿಯಾಗಿ ಓದು 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 ಅಂತ ಹೇಳಿ ಹೇಳ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಆ ಮಗುವಿಗೆ ಫಿಸಿಕಲ್ ಆಕ್ಟಿವಿಟಿಯನ್ನ ಮಾಡೋದಕ್ಕೇನೆ ಬಿಡ್ದಲ್ಲೇ ಇರ್ತಕ್ಕಂಥದ್ದಾಗಿರ್ಬೋದು, ಅತಿಯಾದ ಮೊಬೈಲ್ ನ ಒಂದು ಬಳಕೆಯಿಂದ ಆಗಿರ್ಬೋದು. ಈ ಎಲ್ಲದನ್ನು ನಾವು ಕಡಿಮೆ ಮಾಡಿ ಮಗುವಿನ ಒಂದು ಮೆದುಳನ್ನ ಒಂದು ಪೀಸ್ ಆಗಿ ಕಾಮ್ ಆಗಿರೋ ತರ ಮಾಡ್ಬೇಕಾಗುತ್ತೆ. ಈ ಎಲ್ಲಾ ವಿಚಾರಗಳನ್ನ ನಾವು ಮಗುವಿಗೆ ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಒಂದು ಮಗುವಿನ ಮೆದುಳಿನ ಕಾರ್ಯಕ್ಷಮತೆ ಅನ್ನೋದು ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾದ್ರೆ ಇವಾಗ ಈ ಎಲ್ಲದನ್ನು ಕೂಡ ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೇಕು. ಅದೇ ರೀತಿ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಯಾವ್ದು ಅಂತ ಹೇಳಿ ನೋಡೋಣ ಬನ್ನಿ. ಬ್ರಾಹ್ಮಿ, ಇದು ಒಂದು ರೀತಿಯ ಸಸ್ಯ. ಇದನ್ನ ನಾವು ಆಯುರ್ವೇದದಲ್ಲಿ ಮೇಧ್ಯ ರಸಾಯನ ಅಂತ ಹೇಳಿ ಕರೀತಾರೆ. ಇದು ನಮ್ಮ ಮೆದುಳಿನ ಕಾರ್ಯಕ್ಷಮತೆ ಚೆನ್ನಾಗ್ ಆಗೋದಿಕ್ಕೆ ಸಹಾಯವನ್ನ ಮಾಡುತ್ತೆ. ಮತ್ತೆ ಇದು ನಮ್ಮ ಮೈಂಡ್ ಅನ್ನ ಯಾವಾಗ್ಲೂ ಕಾಮ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಏನಿದೆ ಇದನ್ನ ಇಂಪ್ರೂವ್ ಮಾಡೋದಕ್ಕೆ ಇದು ತುಂಬಾನೇ ಬೆಸ್ಟ್ ರಿಸಲ್ಟ್ ಅನ್ನ ಇದನ್ನ ಯಾವೆಲ್ಲ ಫಾರ್ಮ್ ಅಲ್ಲಿ ಬಳಸಬಹುದಪ್ಪ ಅಂತಂದ್ರೆ, ಮೇನ್ ಆಗಿ ಇದು ಪೌಡರ್ ಫಾರ್ಮ್ ಅಲ್ಲಿ ನಮ್ಗೆ ಆಯುರ್ವೇದಿಕ್ ಶಾಪ್ ಗಳಲ್ಲಿ ಸಿಗುತ್ತೆ. ಇದನ್ನ ನಾವು ಪ್ರತಿದಿನ ಬೆಚ್ಚಗಿನ ಹಾಲಿನೊಂದಿಗೆ ಬಳಸೋದ್ರಿಂದ ನಮ್ಮ ಮೈಂಡ್ ಅನ್ನೋದು ಕಾಮ್ ಆಗಿರೋದಕ್ಕೆ ಮತ್ತೆ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಇದನ್ನ ಬ್ರಾಹ್ಮಿ ಟೀ ಅಂತಾನೂ ಕೂಡ ಮಾಡ್ಕೊಂಡು ಕುಡಿಬಹುದು. ಇದನ್ನ ಡೈರೆಕ್ಟ್ ಆಗಿ ಎಲೆಯನ್ನು ಕೂಡ ಸೇವನೆ ಮಾಡಬಹುದು, ಚಟ್ನಿಯ ರೂಪದಲ್ಲಿ ಕೂಡ ಬಳಸಬಹುದು. ಕೆಲವೊಂದು ಆಯುರ್ವೇದಿಕ್ ಸಿರಪ್ ಗಳಲ್ಲಿ ಇದನ್ನ ಯಥೇಚ್ಛವಾಗಿ ಬಳಸಿರ್ತಾರೆ. ಇಂತಹ ಆಯುರ್ವೇದಿಕ್ ಸಿರಪ್ ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಕೂಡ ನಮ್ಗೆ ಇದರ ಒಂದು ಬೆಸ್ಟ್ ರಿಸಲ್ಟ್ ನಮ್ಗೆ ಕೂಡ ಸಿಗುತ್ತೆ. ನಂತರ ಇದು ಅತಿಯಾಗಿ ಒಳ್ಳೇದು ಅಂತ ಹೇಳಿ ಅತಿಯಾದ ಸೇವನೆ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ. ಇದು ನಿಯಮಿತವಾದ ಸೇವನೆ ಎಲ್ಲಾ ಆರೋಗ್ಯಕ್ಕೂ ಕೂಡ ಅನುಕೂಲ ಆಗಿರುತ್ತೆ. ನಂತರ ಎರಡನೇದಾಗಿ ಶಂಖಪುಷ್ಪಿ. ಈ ಒಂದು ಶಂಖಪುಷ್ಪಿ ನಮ್ಮ ಹಳ್ಳಿ ಕಡೆ ತುಂಬಾ ತೋಟಗಳಲ್ಲಾಗಿರ್ಬೋದು, ಮನೆ ಹತ್ರ ಆಗಿರ್ಬೋದು ಯಥೇಚ್ಛವಾಗಿ ಸಿಗುತ್ತೆ. ಸಿಟಿಗಳಲ್ಲಿ ಸಿಗ್ತಕ್ಕಂಥದ್ದು ಕಡಿಮೆ ಇರುತ್ತೆ. ಹಾಗಾಗಿ ಇದು ಕೂಡ ಒಂದು ಎಲೆಯನ್ನ ಒಣಗಿಸಿ ಪ್ಯಾಕ್ ಅಲ್ಲಿ ಸಿಗುತ್ತೆ ನಮ್ಗೆ ಆನ್ಲೈನ್ ಗಳಲ್ಲಿ. ಇದನ್ನು ಕೂಡ ನಾವು ತಗೊಂಡು ನಾವು ರೆಗ್ಯುಲರ್ ಆಗಿ ಇದರ ಒಂದು ಟೀ ಅನ್ನ ಮಾಡ್ಕೊಂಡು ಕುಡಿಬಹುದಾಗಿದೆ. ಇದನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಮೇನ್ ಆಗಿ ನಮ್ಮ ಸ್ಟ್ರೆಸ್ ರಿಲೀಫ್ ಮಾಡೋದಕ್ಕೆ, ನಮ್ಮ ಮೈಂಡ್ ಅನ್ನ ಕಾಮ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಇಂಪ್ರೂವ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ದೊಡ್ಡ ಹೋಟೆಲ್ಗಳಲ್ಲೂ ಕೂಡ ಇದರ ಒಂದು ಟೀನ ನಮ್ಗೆ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗಿದೆ. ಎಂತಹ ಒಂದು ಚಾನ್ಸಸ್ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡದೆ ಇದನ್ನ ಒಂದು ಟೇಸ್ಟ್ ಮಾಡೋದನ್ನ ಮರಿಬೇಡಿ. ಮಕ್ಕಳಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ಅನ್ನೋದೇ ಆದ್ರೆ, ಇದು ಮಕ್ಕಳ ಎಕ್ಸಾಮ್ ಸಮಯದಲ್ಲಿ ಅವರಿಗೆ ಸ್ಟ್ರೆಸ್ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು, ಮತ್ತೆ ಆಂಗ್ಸೈಟಿ ಈ ತರ ಎಲ್ಲ ಆಗೋದ್ರಿಂದ ಅವರ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಟೀ ಅನ್ನ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಅವರ ಮೈಂಡ್ ಅನ್ನೋದು ಕಾಮ್ ಆಗುತ್ತೆ. ಅವಾಗ ಅವರು ಓದಿರ್ತಕ್ಕಂಥದ್ದು ನೆನಪಿರೋದಕ್ಕೆ ಸಹಾಯ ಆಗುತ್ತೆ. ಇದು ಮೇನ್ ಆಗಿ ಅವರ ಒಂದು ಸ್ಟ್ರೆಸ್ ನ ರಿಲೀಫ್ ಮಾಡೋದ್ರಲ್ಲಿ, ಮೈಂಡ್ ಕಾಮ್ ಮಾಡೋದ್ರಲ್ಲಿ ಬೆಸ್ಟ್ ರಿಸಲ್ಟ್ ನೀಡೋದ್ರಿಂದ ಎಕ್ಸಾಮ್ ಸಮಯದಲ್ಲಾರು ಇದನ್ನ ನಾವು ರೆಗ್ಯುಲರ್ ಆಗಿ ಕೊಡೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇದರ ಒಂದು ಟೀಯನ್ನ ನಾವು ತುಂಬಾ ಈಸಿಯಾಗಿ ಮಾಡ್ಬೋದು. ಈ ಒಂದು ಪೌಡರ್ ಸಿಗುತ್ತಲ್ಲ, ಈ ಒಂದು ಪೌಡರ್ ಅನ್ನ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಕುದಿಸಿ ಇದಕ್ಕೆ ನಾವು ತಣ್ಣಗಾದ ನಂತರ ಇದಕ್ಕೆ ಒಂದು ಚಮಚ ಜೇನುತುಪ್ಪವನ್ನ ಬೆರೆಸಿ ಇದನ್ನ ನಾವು ರೆಗ್ಯುಲರ್ ಆಗಿ ಬಳಸೋದ್ರಿಂದ ಅನುಕೂಲ ಇರುತ್ತೆ. ಇದನ್ನ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಬಳಸಬಹುದು. ಅತಿಯಾದ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಇದು ಸೇವನೆ ಒಳ್ಳೆಯದಾಗಿ ವಚ. ಇದು ಟ್ರೆಡಿಷನಲ್ ಆಯುರ್ವೇದಿಕ್ ಹರ್ಬ್ ಆಗಿರುತ್ತೆ. ಇದನ್ನ ನಾವು ರೆಗ್ಯುಲರ್ ಆಗಿ ಬಳಸೋದ್ರಿಂದ ಮಕ್ಕಳ ಸ್ಪೀಚ್ ಕ್ಲಾರಿಟಿ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನಂತರ ಮಕ್ಕಳ ಮೆಂಟಲ್ ಶಾರ್ಪ್ನೆಸ್ಗೂ ಕೂಡ ಇದು ತುಂಬಾನೇ ಬೆಸ್ಟ್ ರಿಸಲ್ಟ್ ಅನ್ನ ನೀಡುತ್ತೆ. ಮತ್ತೆ ಹಾಗೆ ಮೂರನೇದಾಗಿ ಇದು ಮಕ್ಕಳ ನರ್ವಸ್ ಸಿಸ್ಟಮ್ ಅನ್ನ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಇದನ್ನ ಅತಿಯಾಗಿ ಸೇವನೆ ಮಾಡೋದು ಒಳ್ಳೇದಲ್ಲ. ಯಾಕಪ್ಪ ಅಂತಂದ್ರೆ ಇದೊಂದು ಸ್ಟ್ರಾಂಗ್ ಹರ್ಬ್ ಆಗಿರೋದ್ರಿಂದ ಇದು ಅತಿಯಾದ ಸೇವನೆ ಅನ್ಸೇಫ್ ಕೂಡ ಆಗಿರಬಹುದು. ಇದರ ಒಂದು ಸೇವನೆಯ
ಪ್ರಮಾಣವನ್ನ ನಿಮ್ಮ ಡಾಕ್ಟರ್ನ ಕೇಳಿ ಇದನ್ನ ಬಳಸ್ತಕ್ಕಂಥದ್ದು ಒಳ್ಳೇದಾಗುತ್ತೆ. ಸ್ವಲ್ಪ ಮಟ್ಟಿಗೆ ರೆಗ್ಯುಲರ್ ಆಗಿ ಬಳಸೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇರ್ತಕ್ಕಂತಹ ಒಂದು 3 ಇಂಗ್ರೀಡಿಯೆಂಟ್ಸ್ ಅನ್ನ ಕೂಡ ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವು ಕೂಡ ಬಳಸ್ಕೊಳ್ಳಿ. ಮತ್ತೆ ನಿಮ್ಮ ಮಕ್ಕಳಿಗೂ ಕೂಡ ರೆಗ್ಯುಲರ್ ಆಗಿ ಈ ಒಂದು ಫಾಲೋನ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮ್ಮ ಮಕ್ಕಳ ಕಾನ್ಸಂಟ್ರೇಷನ್ ಲೆವೆಲ್ ಆಗಿರ್ಬೋದು, ಮತ್ತೆ ಬ್ರೈನ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಎಲ್ಲದೂ ಕೂಡ ಚೆನ್ನಾಗುತ್ತೆ. ಮತ್ತೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಓದೋಕೆ ಕೂಡ ಮನ್ಸನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ದೊಡ್ಡವ್ರಿಗೂ ಕೂಡ ಇದರಿಂದ ಅನುಕೂಲನೇ ಆಗುತ್ತೆ. ಅವರ ಒಂದು ಸ್ಟ್ರೆಸ್ ಅನ್ನೋದು ಕೂಡ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಈ ಒಂದು ವಿಚಾರ ನಿಮ್ಗೇನಾದ್ರು ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.